ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ನಿಮಗೆ ಗೊತ್ತಿರ್ಬೋದು ಇನ್ನೇನು 2024 ಬರ್ತಾ ಇದೆ. ವಿಶೇಷವಾಗಿ ನಾನು ಮೂಲಾಂಕದ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೀನಿ, ನಂಬರ್ 4ವರೆಗೂ ಹೇಳಿದ್ದೀನಿ. ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೂಲಾಂಕ 5 ಅಂದರೆ ನೀವು 5ನೇ ತಾರೀಕು ಹುಟ್ಟಿದರೆ, ಹಾಗೆ 14ನೇ ತಾರೀಕು ಹುಟ್ಟಿದರೆ ಅಥವಾ 23ನೇ ತಾರೀಕು ಹುಟ್ಟಿದರೆ, ಈ 3 ಡೇಟಲ್ಲಿ ನೀವು ಹುಟ್ಟಿದರೆ ನಿಮ್ಮ ಮೂಲಾಂಕ 5 ಆಗುತ್ತೆ. ಅದು ಯಾವ ರೀತಿ ಆಗುತ್ತೆ ಅಂತ ನಾನು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ, ಮತ್ತೆ ನಾನು ಹೇಳೋಕೆ ಹೋಗಲ್ಲ. ಹಿಂದಿನ ವಿಡಿಯೋ ಬೇಕಾದ್ರೆ ನೀವು ನೋಡ್ಬೋದು, ನಂಬರ್ 4ಗೆ ಕೂಡ ಮಾಡಿದ್ದೆ. ಅದರಲ್ಲಿ ಬೇಕಾದ್ರೆ ನಿಮಗೆ ಹೋಗಿ ನೋಡಿದ್ರೆ ಯಾವ ರೀತಿ ನಿಮಗೆ ಮೂಲಾಂಕ 5 ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ವಿಶೇಷವಾಗಿ ಇದರ ಮುಖಾಂತರ ನಾನು ನಿಮಗೆ ನಿಮ್ಮ ಒಂದು ವರ್ಷ ಅಂದರೆ 2024 ಯಾವ ರೀತಿ ಇರುತ್ತೆ, ನಿಮಗೆ ಏನೇನು ಒಳ್ಳೆ ಫಲಗಳಿದೆ, ಯಾವ್ಯಾವ ಕೆಟ್ಟ ಫಲಗಳಿದೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿರುತ್ತೆ ಅಥವಾ ನಿಮ್ಮ ಒಂದು ಹುಟ್ಟಿದ ಒಂದು ದಿನಾಂಕ ಏನಿರುತ್ತೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ವಿಶೇಷವಾಗಿ ಮೊದಲನೇದಾಗಿ ನಂಬರ್ 5ರ ಬಗ್ಗೆ ನಾವು ಮಾತಾಡೋಣ. 5 ಅನ್ನೋದು ವಿಶೇಷವಾಗಿ ಬುಧ ಗ್ರಹನ ಒಂದು ಪ್ರತಿನಿಧಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ವ್ಯಕ್ತಿಗಳು ಈ ಒಂದು ಮೂಲಾಂಕ 5 ಇರುತ್ತಲ್ಲ, ಈ ಒಂದು ವ್ಯಕ್ತಿಗಳು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ. ಯಾಕಂದರೆ ಬುದ್ಧಿವಂತಿಕೆಗೆ ಒಂದು ಪ್ರತಿನಿಧಿಯಾಗಿರುವಂಥ ಒಂದು ಗ್ರಹ ಅಂದರೆ ಅದು ಗುರುಗ್ರಹ ಬಿಟ್ಟರೆ ಬುಧ ಅಂತಲೇ ಹೇಳ್ಬೋದು. ತುಂಬ ಒಂದು ಇಂಟೆಲಿಜೆಂಟ್ ಆದಂಥ ಒಂದು ಗ್ರಹ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ತುಂಬ ಒಂದು ಒಳ್ಳೆಯ ಒಂದು ಮಾತುಗಾರರಾಗಿರ್ತಾರೆ. ಅಂದರೆ ಯಾವುದಾದ್ರು ಒಂದು ಭಾಷಣ ಕೊಡಬೇಕಾದ್ರೆ, ಯಾವುದಾದ್ರು ಒಂದು ಮಾತಾಡಬೇಕಾದ್ರೆ ತುಂಬ ಚೆನ್ನಾಗಿ ಮಾತನಾಡುವಂತಹ ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ 2024 ಅಂತ ಬಂದಾಗ ಈ ಎಲ್ಲ ನಂಬರ್ನ ಆ್ಯಡ್ ಮಾಡಿದಾಗ 8 ಬರುತ್ತೆ. 8 ವಿಶೇಷವಾಗಿ ಶನಿಯ ಒಂದು ಅಂಕವಾಗಿರುತ್ತೆ, ಶನಿಯ ಒಂದು ಪ್ರತಿನಿಧಿಯಲ್ಲಿ ಇರುವಂತಹ ಒಂದು ನಂಬರ್ ಆಗಿರುತ್ತೆ. ಇನ್ನು ಈ ಒಂದು 5 ಹಾಗೂ 8ರ ಒಂದು ರಿಲೇಷನ್ಶಿಪ್ ಅಂದರೆ ಬುಧ ಹಾಗೂ ಶನಿಯ ಒಂದು ರಿಲೇಷನ್ಶಿಪ್ ಹೇಗಿದೆ ಅಂದರೆ ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ನಿಮ್ಮ ವರ್ಷ ಹೇಗಿದೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಅದನ್ನು ನಾವು ಮೊದಲು ತಿಳ್ಕೊಬೇಕಾಗತ್ತೆ. ವಿಶೇಷವಾಗಿ ಬುಧ ಹಾಗೂ ಶನಿಯ ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 8 ಅನ್ನೋದು ಕೆಲವೊಂದು ನಂಬರ್ಗಳಿಗೆ ಮಾತ್ರ ಒಳ್ಳೆಯ ಒಂದು ಫಲವನ್ನು ಕೊಡುತ್ತೆ, ಅದರಲ್ಲಿ 5 ಕೂಡ ಒಂದು. ಹಾಗಾಗಿ ನಿಮಗೆ ಈ ಒಂದು ವರ್ಷ ವಿಶೇಷವಾಗಿ ಶನಿಯಿಂದ ಏನೂ ತೊಂದರೆ ಹೆಚ್ಚಾಗಿ ಆಗೋದಿಲ್ಲ. ತೊಂದರೆನೇ ಇರಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಹೆಚ್ಚಾಗಿ ಆಗೋದಿಲ್ಲ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಒಂದು ವಿಷಯದಲ್ಲಿ ಅಂದರೆ ತುಂಬ ಕೆಲಸ, ಅಂದರೆ ನೀವು ಅಂದ್ಕೊಳಕ್ಕಾಗದೇ ಇರೋಷ್ಟು ಕೆಲಸ ಇರುತ್ತೆ. ತುಂಬ ಒಂದು ಬ್ಯುಸಿ ಲೈಫ್ನ ನೀವು ಲೀಡ್ ಮಾಡ್ತಿರ್ತೀರ. ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೂ ಅಷ್ಟೇ ತುಂಬ ಕೆಲಸವನ್ನು ಶನಿ ನಿಮಗೆ ಕೊಡ್ತಾನೆ. ಅದೇ ರೀತಿ ಸಕ್ಸಸ್ಸನ್ನು ಕೂಡ ನಿಮಗೆ ಬುಧ ಕೊಡ್ತಾನೆ. ನಿಮ್ಮ ರಾಶಿ ಈ ಒಂದು ನಂಬರ್ನ ಅಧಿಪತಿ ನಿಮಗೆ ಅವನ ಕೆಲಸ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಆದರೆ ಶನಿ ನಿಮಗೆ ವಿಶೇಷವಾಗಿ ಕೆಲಸವನ್ನು ಕೊಡ್ತಾನೆ. ಹಾಗೆ ಆ ಒಂದು ಕೆಲಸಕ್ಕೆ ನಿಮಗೆ ಪ್ರತಿಫಲ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಅದರಿಂದ ನಿಮಗೇನು ತೊಂದರೆ ಆಗೋಲ್ಲ. ನಿಮಗೆ ಫಿಸಿಕಲಾಗಿ ಏನು ನಿಮಗೆ ಸ್ವಲ್ಪ ಸ್ಟ್ರೆಸ್ ಅಂತ ಅನ್ನಿಸ್ಬೋದು, ಬಿಟ್ಟರೆ ನಿಮಗೇನು ಹೆಚ್ಚಾಗಿ ತೊಂದರೆ ಆಗೋದಿಲ್ಲ. ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮಗೆ ಈ ಒಂದು ವರ್ಷ ಇನ್ನೊಂದು ಚೇಂಜಸ್ ಏನಾಗುತ್ತೆ ಅಂದರೆ ನಿಮಗೆ ಏನಾದರೂ ಒಂದು ಹೊಸದು ಕಲಿಬೇಕು, ಯಾವುದೋ ಒಂದು ವಿಷಯ ನಿಮಗೆ ಏನೋ ಒಂದು ಟಾಪಿಕಲ್ಲಿ ನಿಮಗೆ ಒಂದು ಇಂಟ್ರೆಸ್ಟ್ ಬರುತ್ತೆ, ಹಾಗೆ ಅದನ್ನು ಕಲಿಬೇಕು ಅಂತ ನಿಮಗೆ ಒಂದು ಮನಸ್ಸು ಬರುತ್ತೆ. ಹಾಗೆ ಅದನ್ನು ಕಲಿತು ನೀವು ಅದರಿಂದ ನಿಮಗೆ ಸಾಕಷ್ಟೊಂದು ಲಾಭಗಳು ಕೂಡ ನಿಮಗೆ ಸಿಗುತ್ತೆ. ಸಡನ್ನಾಗಿ ಇವಾಗ ತುಂಬ ಜನ ನಿಮ್ಮ ಮನೇಲೂ ಕೂಡ ಯೋಚನೆ ಮಾಡ್ತಿರ್ತಾರೆ, ಮೊನ್ನೆವರೆಗೂ ಇರದೇ ಇರೋಂಥ ಒಂದು ಯೋಚನೆಗಳು ಸಡನ್ನಾಗಿ ಇವ್ನಿಗೆ ಹೇಗೆ ಬಂತು ಅನ್ನೋ ಒಂದು ಶಾಕಲ್ಲಿ ಕೂಡ ಅವರು ಇರ್ತಾರೆ ಅಂತಲೇ ಹೇಳ್ಬೋದು. ಆ ರೀತಿ ನಿಮಗೆ ಚೇಂಜಸ್ ಅನ್ನೋದು ಬರುತ್ತೆ. ಅಂದರೆ ವಿಶೇಷವಾಗಿ ಏನೋ ಒಂದು ಹೊಸದು ಕಲಿಬೇಕು ಅನ್ನೋ ಒಂದು ಬಯಕೆ ನಿಮಗೆ ಬರುತ್ತೆ. ವಿಶೇಷವಾಗಿ ಯಾವೆಲ್ಲ ಫೀಲ್ಡಲ್ಲಿ ಇರುವಂಥವ್ರಿಗೆ ಹೆಚ್ಚಿನದಾಗಿ ಬೆಳವಣಿಗೆ ಇರುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋರಿಗೆ ಅಥವಾ ಮೈನಿಂಗ್ ವಿಚಾರದಲ್ಲಿ ಅಥವಾ ಮೈನಿಂಗ್ ಕೆಲಸದಲ್ಲಿರೋರಿಗೆ ಅಥವಾ ಯಾವುದಾದ್ರೂ ಒಂದು ಟೀಚಿಂಗ್ ಕೆಲಸದಲ್ಲಿರೋರಿಗೆ, ಟೀಚಿಂಗ್ ಆಗಲಿ ಅಥವಾ ಆನ್ಲೈನ್ ಟೀಚಿಂಗ್ ಆಗಲಿ ಆಫ್ಲೈನ್ ಟೀಚಿಂಗ್ ಆಗಲಿ, ಟೀಚಿಂಗ್ ಕೆಲಸ ಇರೋರಿಗೆ ಅಥವಾ ಇಂತಹ ಸಾಕಷ್ಟು ಏನಂತಾರೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಉನ್ನತ ಮಟ್ಟಕ್ಕೆ ಒಂದು ಬೆಳವಣಿಗೆ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು. ಇದಲ್ಲದೆ ಆಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿ ರಿಲೇಟೆಡ್ ಏನಾದರೂ ಫೀಲ್ಡಲ್ಲಿ ಇದ್ದೀರಾ ಅಂದರೂ ಕೂಡ ಇವ್ರಿಗೂ ಕೂಡ ತುಂಬ ಒಂದು ಒಳ್ಳೆಯ ಗ್ರೋತ್ ಅನ್ನೋದು ಇರುತ್ತೆ. ಅವರ ಫೈನಾನ್ಷಿಯಲಿ ಆಗಲಿ ಅಥವಾ ಅವರ ವರ್ಕ್ ರಿಲೇಟೆಡ್ ಆಗಲಿ ತುಂಬ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅನ್ನೋದು ಈ ವರ್ಷ ನಿಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ನೀವು ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದೀರಾ ಅಥವಾ ಸೇಲ್ಸ್ ಫೀಲ್ಡಲ್ಲಿದ್ದೀರಾ ಅಂದರೆ ಪ್ರಮೋಷನ್ ಮಾಡುವಂಥ ಒಂದು ಫೀಲ್ಡಲ್ಲಿದ್ದೀರಾ ಅಂದರೂ ಕೂಡ ನಿಮಗೆ ಒಳ್ಳೆಯ ಒಂದು ಬೆನಿಫಿಟ್ ಅನ್ನೋದು ನಿಮ್ಮಿಂದ ನಿಮ್ಮ ಕಂಪ್ನಿಗಾಗುತ್ತೆ. ಅದರ ಜೊತೆಗೆ ನಿಮಗೆ ಇನ್ಸೆಂಟಿವ್ಸ್ ಆಗಲಿ ಅಥವಾ ಏನಾದರೂ ಒಂದು ಬೆನಿಫಿಟ್ಸ್ ಅವರು ಕೂಡ ನಿಮಗೆ ಕೊಡ್ತಾರೆ. ಹಾಗಾಗಿ ಇದರಿಂದ ನಿಮಗೂ ಕೂಡ ಲಾಭ ಆಗುತ್ತೆ, ನಿಮ್ಮ ಪರ್ಸ್ನಲ್ ಸ್ಕಿಲ್ಸ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಫೀಲ್ಡಲ್ಲೂ ಕೂಡ ತುಂಬ ಒಳ್ಳೆಯ ಒಂದು ಬೆಳವಣಿಗೆ ಇರುತ್ತೆ.
ಇನ್ನು ಈ ಒಂದು ವರ್ಷದಲ್ಲಿ ವಿಶೇಷವಾಗಿ ರಿಲೇಷನ್ಶಿಪ್ಪು ಅಂದರೆ ಹೊಸದಾಗಿ ಏನಾದರೂ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಬೇಕು ಅಥವಾ ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದ್ದೀರಾ ಅಂದರೆ ನೀವು ದಯವಿಟ್ಟು ಸ್ವಲ್ಪ ಆರಾಮಾಗಿ ಯೋಚನೆ ಮಾಡಿ ಈ ಒಂದು ಡಿಸಿಷನ್ನ ನೀವು ತೊಗೊಬೇಕಾಗತ್ತೆ. ಯಾಕಂದರೆ ಈ ಒಂದು ವರ್ಷದಲ್ಲಿ ನೀವೇನಾದರೂ ರಿಲೇಷನ್ಶಿಪ್ಗೆ ಬಂದ್ರಿ ಅಂದರೆ ಅಥವಾ ಈ ಒಂದು ರಿಲೇಟೆಡ್ ಏನಾದರೂ ಒಂದು ಯೋಚನೆಯನ್ನು ಮಾಡಿದ್ರಿ ಅಂದರೆ ನಿಮಗೆ ಇದರಿಂದ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಈ ಒಂದು ವರ್ಷದಲ್ಲಿ ಅಂದರೆ ಸ್ವಲ್ಪ ಅದ್ರ ಬಗ್ಗೆ ನೀವು ಹೆಚ್ಚಿನದಾಗಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಲಾಂಗ್ ಟರ್ಮ್ ಥಿಂಕಿಂಗ್ನ ನೀವು ಮಾಡಬೇಕಾಗತ್ತೆ. ಅದರಿಂದ ನಿಮಗೆ ಒಳ್ಳೆಯ ಒಂದು ಬೆನಿಫಿಟ್ಸ್ ಅನ್ನೋದು ನಿಮಗೆ ಇರುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ನಿಮಗೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಒಂದು ಕ್ಲಾರಿಟಿ ಇರೋದಿಲ್ಲ. ಅಂದರೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ನಿಮಗೆ ಇದನ್ನು ಯಾಕೆ ಮಾಡ್ತಿದ್ದೀನಿ ಅಥವಾ ಏನು ಮಾಡ್ತಿದ್ದೀನಿ ಅನ್ನೋ ಒಂದು ಕ್ಲಾರಿಟಿ ಇರೋದಿಲ್ಲ. ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಒಂದು ಮೈಂಡನ್ನು ನೀವು ಕ್ಲಿಯರ್ ಮಾಡ್ಕೊಬೇಕಾಗತ್ತೆ. ಏನು ಮಾಡ್ತಿದ್ದೀರಾ, ಯಾಕೆ ಮಾಡ್ತಿದ್ದೀರಾ, ಇದ್ರ ಬಗ್ಗೆ ನೀವು ಸ್ವಲ್ಪ ಒಂದು ಕ್ಲಾರಿಟಿಯನ್ನು ನೀವು ತೊಗೊಬೇಕಾಗತ್ತೆ. ಒಂದು ನಿಧಾನಕ್ಕೆ ಟೈಮ್ ತೊಗೊಂಡಾದರೂ ತೊಗೊಬೇಕು. ಇಲ್ಲ ಅಂದರೆ ನೀವು ಕ್ಲಾರಿಟಿನೇ ಇಲ್ಲದೆ ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂದರೆ ಅದರಿಂದ ನಿಮಗೇನು ಯೂಸ್ ಇರೋದಿಲ್ಲ. ಹೀಗಾಗಿ ಏನೇ ಒಂದು ಡಿಸಿಷನ್ ತೊಗೊಬೇಕು ಅಥವಾ ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡಿ. ಯಾಕಂದರೆ ಕೆಲವೊಂದು ಸತಿ ನಾವು ತಗೊಳ್ಳೋವಂಥ ಒಂದು ಕೆಟ್ಟ ನಿರ್ಧಾರದಿಂದ ನಮ್ಮ ಜೀವನ ಪೂರ್ತಿ ತೊಂದರೆಗಳಾಗುತ್ತೆ. ಹಾಗಾಗಿ ಏನೇ ಒಂದು ಡಿಸಿಷನ್ ತೊಗೊಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ತೊಗೊಂಡ್ರೆ ಒಳ್ಳೆಯದು. ಇನ್ನು ವಿಶೇಷವಾಗಿ ಇದರ ಜೊತೆಗೆ ನಿಮಗೆ ಈ ಒಂದು ವರ್ಷದಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ತುಂಬ ಬರೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಉಸಿರಾಟದ ಒಂದು ತೊಂದರೆ ಇರೋರಿಗೆ ತುಂಬ ಪ್ರಾಬ್ಲಮ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಅಸ್ತಮ ಎಲ್ಲ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ನ ನೀವು ಅಡ್ಯಾಪ್ಟ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ವಾಕಿಂಗ್ ಮಾಡೋದಾಗಲಿ ಅಥವಾ ಸ್ವಲ್ಪ ನೀವು ಎಕ್ಸಸೈಸ್ಗಳು ಸಣ್ಣ ಪುಟ್ಟ ಎಕ್ಸಸೈಸಸ್ಗಳನ್ನ ಮಾಡೋದಾಗಲಿ ಇಂಥದ್ದೆಲ್ಲ ಮಾಡ್ಕೊಂಬಂದರೆ ಸ್ವಲ್ಪ ಒಳ್ಳೆಯದಂತಲೇ ಹೇಳ್ಬೋದು. ಇದರ ಜೊತೆಗೆ ಜ್ವರದ ಒಂದು ಸೆನ್ಸೇಷನ್ಗಳು ಕೂಡ ಬರೋವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ಆಚೆ ತಿಂಡಿಗಳನ್ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲನ್ನು ಪ್ರತಿಯೊಬ್ಬರು ಈ ಒಂದು 5ನೇ ತಾರೀಕಿನಲ್ಲಿ ಮೂಲಾಂಕ 5 ಇರೋವಂಥವ್ರು ಫಾಲೋ ಮಾಡಿದ್ರೆ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ನೀವು ಈ ಒಂದು ವರ್ಷದಲ್ಲಿ ಯಾವೊಂದು ವಿಚಾರದ ಬಗ್ಗೆ ನೀವು ನೆನ್ಪಿಟ್ಕೊಬೇಕು ಅಂದರೆ ಹೆಚ್ಚಿನದಾಗಿ ಹೆಲ್ತ್ ವಿಷಯಕ್ಕೆ ಬಂದಾಗ ಮಳೆಯಲ್ಲಿ ನೆನೆಯೋಕ್ಕೆ ಹೋಗಬೇಡಿ. ಇದರಿಂದ ಮೇಜರ್ ಪ್ರಾಬ್ಲಮ್ಸ್ಗಳು ಬರುತ್ತೆ. ಜ್ವರ ಆಗಲಿ ಅಥವಾ ಏನಾದರೂ ಒಂದು ಸಮಸ್ಯೆಗಳು ತುಂಬ ಚಿಕ್ಕ ಸಮಸ್ಯೆಯಿಂದ ಸ್ಟಾರ್ಟ್ ಆಗುತ್ತೆ, ಅದು ದೊಡ್ಡದಾಗಿ ಬೆಳೆಯುವಂಥ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಹಾಗಾಗಿ ಮಳೆಯಲ್ಲಿ ನೆನೆಯೋಕ್ಕೆ ಹೋಗಬೇಡಿ. ಇದರ ಜೊತೆಗೆ ನೀವು ಮಾಡುವಂಥ ಒಂದು ಕೆಲಸದಲ್ಲಿ ನೀವು ಸ್ವಲ್ಪ ನಿಯತ್ತನ್ನು ಇಟ್ಕೊಬೇಕಾಗತ್ತೆ. ಏನು ಮಾಡ್ತೀವಿ ಅಂದರೆ ಏನೋ ಒಂದು ಚಿಕ್ಕ ಪುಟ್ಟ ಹಣಕ್ಕಾಗಲಿ ಅಥವಾ ಏನೋ ಒಂದು ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ನಮ್ಮ ನಿಯತ್ತನ್ನು ನಾವು ಮಾರೋಕ್ಕೆ ಹೋಗಿರ್ತೀವಿ. ಅಂದರೆ ಏನೋ ಒಂದು ಇವತ್ತೊಬ್ರಿಗೆ ಸಪೋರ್ಟ್ ಮಾಡ್ತಿರ್ತೀವಿ, ನಾಳೆ ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತಿರ್ತೀವಿ, ಈ ಥರ ಮಾಡ್ತೀವಿ. ಈ ಥರ ನೀವು ಮಾಡೋಕ್ಕೆ ಹೋಗಬೇಡಿ. ನಿಯತ್ತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಶನಿ ನಿಮಗೆ ಗೊತ್ತಿರ್ಬೋದು, ಶನಿ ನಿಮಗೆ ಏನು ನೀವು ಇವತ್ತು ಕರ್ಮಗಳನ್ನ ಮಾಡ್ತೀರಾ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ನೀವು ಇವತ್ತು ಒಳ್ಳೆಯ ಕರ್ಮಗಳನ್ನ ಮಾಡಿದರೆ ಅದಕ್ಕೆ ನಿಮಗೆ ಒಳ್ಳೆಯ ಪ್ರತಿಫಲವನ್ನು ಕೊಡ್ತಾನೆ. ಅದೇ ರೀತಿ ನೀವು ಇವತ್ತು ಕೆಟ್ಟ ಒಂದು ಕರ್ಮಗಳನ್ನ ಮಾಡಿದ್ರೆ ನಾಳೆ ನಿಮಗೆ ಅದಕ್ಕೆ ಕೆಟ್ಟ ಪ್ರತಿಫಲ ಅನ್ನೋದು ಕಾಯ್ತಾ ಇರುತ್ತೆ. ನೀವು ಇವತ್ತು ಖುಷಿಯಾಗಿರ್ಬೋದು, ಬಟ್ ನಾಳೆ ಅಥವಾ ನಾಳಿದ್ದು ನಿಮಗೆ ಅದರ ಒಂದು ಪ್ರತಿಫಲ, ಕೆಟ್ಟ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ. ಹಾಗಾಗಿ ನಿಯತ್ತು ಹಾಗೂ ನಿಮ್ಮ ಒಂದು ಆತ್ಮಸಾಕ್ಷಿಯನ್ನು ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ಸಾಕು, ನೀವು ಏನೂ ಕೂಡ ತೊಂದರೆ ಪಡೋವಂಥ ಒಂದು ಸಾಧ್ಯತೆಗಳು ಇರೋದಿಲ್ಲ. ಹಾಗಾಗಿ ಸ್ವಲ್ಪ ನಿಮ್ಮ ನಿಯತ್ತಾಗಿ ನೀವು ಕೆಲಸವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನೊಂದು ಮುಖ್ಯವಾದಂಥ ಒಂದು ಸೊಲ್ಯೂಷನ್ ಏನಪ್ಪ ಅಂದ್ರೆ ಆದಷ್ಟು ನೀವು ಲೈಟ್ ಕಲರ್ಸ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಬಟ್ಟೆ ಹಾಕಬೇಕಾದ್ರೆ ಡಾರ್ಕ್ ಕಲರ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಪ್ಯಾಂಟ್ಗಳನ್ನ ಕೂಡ ಕೆಲವೊಬ್ಬರು ಡಾರ್ಕ್ ಹಾಕ್ಕೊಳ್ತಾರೆ, ಪ್ಯಾಂಟ್ ಪರವಾಗಿಲ್ಲ, ಬಟ್ ಮೇಲ್ಗಡೆ ಶರ್ಟ್ ಅಥವಾ ಟಾಪ್ ಏನಿರುತ್ತೆ ಅದನ್ನು ಆದಷ್ಟು ನೀವು ಲೈಟ್ ಕಲರ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ಆಗುವಂತಹ ಜಾಸ್ತಿ ಪ್ರಾಬ್ಲಮ್ಸ್ ಏನಿರುತ್ತೆ ಅದು ನಿಮಗೆ ಕಮ್ಮಿ ಆಗುತ್ತೆ, ಅದರ ಒಂದು ಪ್ರಭಾವ ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ಬಟ್ಟೆ ಅಂತ ಬಂದಾಗ ಲೈಟ್ ಕಲರ್ನ ಪ್ರಿಫರ್ ಮಾಡಿದ್ರೆ ಒಳ್ಳೆಯದು. ಇನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಆದಷ್ಟು ಎಲ್ಲ ಏರಿಯಾಗಳನ್ನೂ ಕೂಡ ಕವರ್ ಮಾಡಿದ್ದೀನಿ ಅಂತ ತಿಳ್ಕೊಳ್ತೀನಿ. ಹಾಗೆ ನಿಮಗೆ ಏನಾದರೂ ಒಂದು ಡೌಟ್ಸ್ ಇದ್ದರೆ, ಯಾವುದಾದ್ರು ಒಂದು ಮ್ಯಾಟ್ರ್ ಬಗ್ಗೆ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಕೈಲಾದರೆ ನಾನು ರಿಪ್ಲೈನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ವಿಶೇಷವಾಗಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯ ಜೊತೆ ನೀವು ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.